ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮನಸ್ಸಿನ ನೋವು ಮನಸ್ಸಲ್ಲೇ ಇದ್ಬಿಡ್ಲಿ ಅಂತ ತುಂಬ ಜನ ಅನ್ಕೋತಾರೆ. ಯಾಕಂದರೆ ಈ ಸಮಾಜದಲ್ಲಿ ಸಮಾಧಾನ ಮಾಡೋ ಜನರಿಗಿಂತ ಸಮಾಧಿ ಮಾಡೋ ಜನಗಳೇ ಜಾಸ್ತಿ. ಹಾಗಾಗಿ ಈ ಒಳಗಿರುವಂಥ ನೋವನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೂ ಭಯ ಆಗತ್ತೆ. ಡೈರೆಕ್ಟ್ ಶತ್ರುಗಳಿಗಿಂತ ಹಿತಶತ್ರುಗಳು ಜಾಸ್ತಿ ಆಗಿರೋ ಕಾರಣ ಯಾವುದನ್ನು ಎಲ್ಲೂ ಏನು ಹೇಳ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಇರಲ್ಲ. ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಒಂದಷ್ಟು ಮಂತ್ರಗಳು, ಅದರಿಂದ ಮಕ್ಕಳಲ್ಲಿ ಇರುವಂಥ ಭಯವನ್ನು ಹೇಗೆ ಹೋಗಲಾಡಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಮಕ್ಕಳಿಗೆ ಈ ಮಂತ್ರನ ಕಲಿಸೋದ್ರಿಂದ ಈ ಭಯ ಅನ್ನೋದು ಹೊರಟೋಗುತ್ತೆ, ಧೈರ್ಯ ಹೆಚ್ಚಾಗತ್ತೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ವೈಯಕ್ತಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ, ತಾಂತ್ರಿಕ ಮತ್ತು ಭಾವನಾತ್ಮಕ ಹಂತಗಳಲ್ಲಿ ನಾನಾ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಒಂದೊಳ್ಳೆ ಉತ್ತಮ ಅಂಕಗಳಿರ್ಬೋದು, ಪ್ರತಿಭಾ ಪ್ರದರ್ಶನ ಇರಬಹುದು, ಈ ಪ್ರೆಷರ್ ಒತ್ತಡ ನಿರ್ವಹಣೆ ಇರಬಹುದು, ನೈತಿಕತೆ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಿಯ ನಿರ್ಮಾಣ ಮಾಡೋದು ಪೋಷಕರ ಪ್ರಮುಖ ಹೊಣೆ ಅಂತಲೇ ಹೇಳ್ಬಹುದು. ಇದು ತುಂಬಾ ಮುಖ್ಯವಾದಂಥ ಹಂತ. ಶಾಲೆಗಳು ಮಕ್ಕಳಿಗೆ ವಿಷಯಾಧಾರಿತ ಜ್ಞಾನ ನೀಡಿದರೂ ಜೀವನದಲ್ಲಿ ಅಗತ್ಯವಿರುವ ಭಾವನಾತ್ಮಕ ಬಲವನ್ನು ಎಲ್ಲ ಸಮಯದಲ್ಲಿ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಬಹುದು. ಈ ಸಮಯದಲ್ಲಿ ಮಂತ್ರಗಳು ಮತ್ತು ಅಫರ್ಮೇಷನ್ಗಳು ಮಕ್ಕಳ ಮನಸ್ಸಿಗೆ ಶಕ್ತಿಯನ್ನು ತುಂಬುವ ಶಕ್ತಿಶಾಲಿ ಮಂತ್ರಗಳಾಗಿ ಮಾರ್ಪಾಟಾಗತ್ತೆ ಅಂತಲೇ ಹೇಳ್ಬಹುದು. ಮಂತ್ರಗಳು ಅಂದರೆ ಕೇವಲ ಧಾರ್ಮಿಕ ಶಬ್ದಗಳು ಮಾತ್ರವಲ್ಲ, ಅವುಗಳು ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಮತ್ತು ಆತ್ಮವಿಶ್ವಾಸದ ಬೀಜವನ್ನು ಬಿತ್ತುತ್ತೆ ಅಂತಲೇ ಹೇಳಬಹುದು. ಇಂಥ ಮಂತ್ರಗಳನ್ನು ಮಕ್ಕಳಿಗೆ ಬಾಲ್ಯದಲ್ಲೇ ಪರಿಚಯಿಸಿದ್ರೆ ಅವರು ಬುದ್ಧಿವಂತಿಕೆ, ಧೈರ್ಯ ಮತ್ತು ಮಾನಸಿಕ ಸಮತೋಲನದಿಂದ ಮುಂದಿನ ಜೀವನವನ್ನು ಎದುರಿಸೋದಕ್ಕೆ ಅಣಿಯಾಗ್ತಾರೆ ಅಂತಲೇ ಹೇಳ್ಬಹುದು. ಅಣಿಯಾಗ್ತಾರೆ ಅಂದರೆ ರೆಡಿ ಆಗ್ತಾರೆ, ಪ್ರಿಪೇರ್ ಆಗ್ತಾರೆ ಅಂತಲೇ ಹೇಳ್ಬಹುದು. ಮೊದಲನೇದಾಗಿ ಓಂ. ತುಂಬ ಸಿಂಪಲ್ ಅಂತ ಅನಿಸ್ಬೋದು. ಈ ಓಂಕಾರ, ಓಂ ಅನ್ನುವಂಥ ಒಂದು ಶಬ್ದ ವಿಶ್ವದ ಶ್ರೇಷ್ಠ ಮಂತ್ರಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಸೂಚಿಸುತ್ತೆ. ಈ ಮಂತ್ರವನ್ನು ಮಕ್ಕಳಿಗೆ ಪಠಿಸಲು ಕಲಿಸಿದ್ರೆ ಅವರು ಆಂತರಿಕವಾಗಿ ಶಾಂತಿಯನ್ನು ಪಡೆಯೋದಕ್ಕೆ ಪ್ರಾರಂಭಿಸ್ತಾರೆ ಅಂತಲೇ ಹೇಳ್ಬೋದು. ಇದು ತುಂಬ ರಿಯಲ್ ಅಂತಲೇ ಅನಿಸುತ್ತೆ. ಯಾಕೆಂದರೆ ನಾನು ಓದಿದ ಗೌರ್ಮೆಂಟ್ ಸ್ಕೂಲಲ್ಲಾದರೂ ಆ ಸ್ಕೂಲ್ನಲ್ಲಿ ನಮ್ಮ ಟೀಚರು ಪ್ರತಿದಿನ ಓಂಕಾರವನ್ನು ಹೇಳಿಸ್ತಾಯಿದ್ರು. ಈ ಮಂತ್ರವನ್ನು ದಿನಕ್ಕೆ 2-3 ನಿಮಿಷ ಈ ರೀತಿಯಾಗಿ ಪಠಿಸೋದನ್ನು ಅಭ್ಯಾಸ ಮಾಡೋದ್ರಿಂದ ಮಕ್ಕಳ ಮನಸ್ಸಿನ
ಸ್ಥಿರತೆಯನ್ನು ಕಾಪಾಡಿಕೊಳ್ಬಹುದು. ಹಾಗೆ ಎಂತಹ ಒತ್ತಡದ ವೇಳೆ ಅಂದರೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರತ್ತಲ್ವ, ಅಲ್ಲಲ್ಲೇ ಮಕ್ಕಳಿಗೆ ಈ ಹೋಮ್ವರ್ಕ್ ಮಾಡಿಲ್ಲ, ಅಲ್ಲಿ ಏನೋ ಇನ್ನೊಂದೇನೋ ಇರುತ್ತೆ, ಮನೇಲಿ ಏನೋ ಪ್ರೆಷರ್ ಇರುತ್ತೆ, ಮಕ್ಕಳಿಗೆ ನಾವೇ ಕೆಲವೊಂದು ಟೈಮು ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಅಷ್ಟೇ ಇದು ಮಾಡಬೇಕು, ಪ್ರತಿಯೊಂದು ಪ್ರೆಷರ್ನ ನಾವೇ ಮನೆಯಲ್ಲೇ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಅಂಥ ಪ್ರೆಷರ್ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದನ್ನೇ ಆದರೂ ಅವರು ಸ್ಪೋರ್ಟಿವ್ ಆಗಿ ತಗೊಳ್ಳೋದಕ್ಕೆ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಎಂತಹ ಸಮಯದಲ್ಲಾದರೂ ಅವರು ಒಂದು ಶಾಂತ ರೀತಿಯ ವರ್ತನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅನ್ನೋದು ನಂಬಿಕೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಮಾಮೃತಾತ್. ಈ ಶಿವನ ಮಂತ್ರವು ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಿ ಆಗಲಿ ಇರುವಂಥ ಭಯವನ್ನು ನಿವಾರಣೆ ಮಾಡೋದಕ್ಕೆ ಒಂದು ಶಕ್ತಿಶಾಲಿಯಾದ ಮಂತ್ರ ಅಂತಲೇ ಹೇಳಬಹುದು. ಮಕ್ಕಳಿಗೆ ಈ ಮಂತ್ರವನ್ನು ಪದಬದ್ಧವಾಗಿ ಅಂದರೆ ಕರೆಕ್ಟಾಗಿ ಕಲಿಸಿದ್ರೆ ಅವರು ಆಂತರಿಕ ಭದ್ರತೆ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಬೆಳೆಸ್ಕೊಳ್ತಾರೆ. ಈ ಪರೀಕ್ಷೆಯಲ್ಲಿ ಬರುವಂಥ ಭಯ ಇರ್ಬೋದು, ಒಂದರ ಮೇಲೊಂದು ಬರುವಂಥ ಒತ್ತಡಗಳಿರ್ಬೋದು, ಇದರಿಂದ ದೂರನೇ ಇರ್ತಾರೆ ಅಂತ ಹೇಳಬಹುದು. ನೆಕ್ಸ್ಟ್ ಬಂದು ಹನುಮಾನ್ ಚಾಲೀಸ. ಯಾರಿಗೆ ಗೊತ್ತಿಲ್ಲ ಹೇಳಿ ಹನುಮಾನ್ ಚಾಲೀಸ? ಪ್ರತಿಯೊಬ್ಬರು ಪ್ರತಿದಿನ ಅಥವಾ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಕೇಳ್ತಾ ಇರ್ತಾರೆ ಈ ಹನುಮಾನ್ ಚಾಲೀಸವನ್ನು. ಈ ಹನುಮಾನ್ ಚಾಲೀಸ ಮಕ್ಕಳಲ್ಲಿ ಧೈರ್ಯ, ಶಕ್ತಿಯ, ನಂಬಿಕೆ ಮತ್ತು ಸಂಕಟಗಳನ್ನು ಎದುರಿಸುವಂಥ ಮನೋಬಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ಕೆಲವೊಂದು ಶ್ಲೋಕಗಳನ್ನ ಪಠಿಸುವಂತಹ ಅಭ್ಯಾಸನ ಮಾಡಿಕೊಳ್ಳೋದ್ರಿಂದ ಆ ಹನುಮಂತನ ಶಕ್ತಿಯಾಗಿರಬಹುದು, ನಿರ್ಭಯತೆ ಅಂದರೆ ಭಯನೇ ಇಲ್ಲದೇ ಇರುವಂತೆ ಬದುಕನ್ನು ಕಟ್ಕೊಳ್ಳೋದಾಗಿರ್ಬೋದು, ಈ ಎಲ್ಲ ಅನುಭವಗಳು ಮಕ್ಕಳಿಗೆ ಬರ್ತವೆ ಅಂತ ಹೇಳಬಹುದು. ಓಂ ಶ್ರೀ ಮಹಾಕಾಲಿಕೈ ನಮಃ. ಈ ಸರಳ ಮಂತ್ರವೂ ಸಹ ಮಕ್ಕಳಲ್ಲಿ ಧೈರ್ಯವನ್ನು, ಆಂತರಿಕ ಶಕ್ತಿಯನ್ನು ತುಂಬುತ್ತೆ ಅಂತಲೇ ಹೇಳಬಹುದು. ಕಾಳಿ ದೇವಿ ಅಂದ್ರೇ ಒಂದು ಶಕ್ತಿ. ಆ ಹೆಸರು ಕೇಳಿದ್ರೇ ಮೈಯೆಲ್ಲ ರೋಮಾಂಚನ ಆಗತ್ತೆ ಅಂತಲೇ ಹೇಳಬಹುದು ಅಲ್ವಾ? ಆ ಮಾತೆಯ ಮಂತ್ರ ಮಕ್ಕಳಲ್ಲಿ ಆಂತರಿಕ ಶಕ್ತಿಯನ್ನು ನೀಡುತ್ತೆ. ಕಾಳಿದೇವಿಯ ಶಕ್ತಿಶಾಲಿ ರೂಪ ಆಗಿರಬಹುದು, ದುಷ್ಟ ಶಕ್ತಿಗಳ ನಾಶಗಳಾಗಿ ಹೇಗೆ ಇದ್ರು ಅನ್ನೋದನ್ನು ಮಕ್ಕಳಿಗೆ ತಿಳಿಸೋದ್ರಿಂದ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ, ಈ ಮಂತ್ರವನ್ನು ಪಠಿಸೋದ್ರಿಂದ ಭಯನೇ ಇರೋದಿಲ್ಲ. ಭಯವನ್ನು ನಿರ್ವಹಣೆ ಮಾಡುವಂಥದ್ದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬಹುದು. ಓಂ ನಮೋ ಭಗವತೆ ವಾಸುದೇವಾಯ. ಇದು ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರ ಅಂತಲೇ ಹೇಳ್ಬೋದು. ದೇವರ ಶ್ರದ್ಧೆ, ವಿಶ್ವಾಸ ಮತ್ತು ಭದ್ರತೆಯ ಭಾವನೆ ನೀಡುತ್ತೆ. ಇಂತಹ ಪವಿತ್ರ ಶಬ್ದಗಳು ಮಕ್ಕಳಲ್ಲಿ ನೈತಿಕತೆ, ಆತ್ಮವಿಶ್ವಾಸ ಮತ್ತು ನಿರಾಳತೆಯನ್ನು ಬೆಳೆಸುತ್ತೆ ಅಂತ ಹೇಳಬಹುದು. ಏನಾದರೂ ಬರಲಿ, ನಾವು ಅದನ್ನು ಆ ಪ್ರಾಬ್ಲಮ್ಮಿಂದ ಆಚೆ ಬಂದೇ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ನ ಹುಟ್ಟಾಕತ್ತೆ ಮಕ್ಕಳಲ್ಲಿ ಅಂತ ಹೇಳಬಹುದು. ಇನ್ನು ಆಫರ್ಮೇಷನ್ ಅಂದರೆ ನಮ್ಮಲ್ಲಿ ನಾವೇ ಒಂದು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಅಂದರೆ ನನಗೆ ಏನೇ ಪ್ರಾಬ್ಲಮ್ ಬಂದರೂ, ಎಂಥ ಸಮಸ್ಯೆ ಬಂದರೂ ಸಹ ನಾವು ಅದರಿಂದ ಆಚೆ ಬಂದೇ ಬರ್ತೀವಿ ಅನ್ನುವಂಥ ಒಂದು ಮನೋಬಲವನ್ನು ಬೆಳೆಸ್ಕೊಳ್ತಾ ಹೋಗುವಂಥದ್ದು
ಚಿಕ್ಕ ವಯಸ್ಸಿಂದನೇ ಆಗಿಬಿಟ್ರೆ ಮಕ್ಕಳು ಎಂತಹ ಸಮಸ್ಯೆ ಬಂದರೂ ಅದರಿಂದ ಆಚೆ ಬಂದೇ ಬರ್ತಾರೆ. ಒಂದೊಳ್ಳೆ ಯಶಸ್ವಿಯಾದಂತಹ ಬದುಕನ್ನು ಅವರು ಕಟ್ಕೊಳ್ತಾರೆ ಅಂತ ಹೇಳಬಹುದು. ಪ್ರತಿದಿನ ಬೆಳಿಗ್ಗೆ ಮತ್ತು ಮಲಗೋಕ್ಕಿಂತ ಮುಂಚೆ ಈ ವಾಕ್ಯವನ್ನು ಅಥವಾ ಈ ಮಂತ್ರವನ್ನು ಹೇಳಿಸ್ತಾ ಇದ್ದರೆ ಅಂದರೆ ಇವಾಗ ನಾವು ಇಲ್ಲಪ್ಪ ನನಗೆ ಇದರಲ್ಲಿ ನಂಬಿಕೆನೇ ಇಲ್ಲ ಅನ್ನುವಂಥ ಮಕ್ಕಳು ತುಂಬ ಇರ್ತಾರೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಆ ರೀತಿಯ ಮನೋಭಾವನೆಯನ್ನು ಬೆಳೆಸಿರ್ತೀವಿ. ಅಂಥ ಮಕ್ಕಳಿಗೆ ನಾವೊಂದು ಮನೋಧೈರ್ಯದ ಮಾತನ್ನು ಹೇಳ್ಕೊಡ್ಬೇಕು. ಅದೇನೆಂದರೆ, ನಾನು ಧೈರ್ಯವಂತ, ನಾನು ಶಕ್ತಿಶಾಲಿ, ನಾನು ಇದನ್ನು ಮಾಡಬಲ್ಲೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತು ಮಕ್ಕಳಿಗೆ ತುಂಬ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಮಕ್ಕಳಲ್ಲಿ ಬೆಳೆಸುತ್ತೆ. ಸಕಾರಾತ್ಮಕ ಒಂದು ಚಿಂತನೆ ಆಗಿರಬಹುದು, ಒಂದೊಳ್ಳೆ ಪಾಸಿಟಿವ್ ನಿರ್ಧಾರಗಳನ್ನ ಮಕ್ಕಳು ತಗೊಳ್ಬಹುದು. ಈ ಕೊನೆ ಮಾತು ಯಾರಿಗೆ ಅಂದರೆ, ಯಾವ ಮಕ್ಕಳು ಮಂತ್ರವನ್ನು ನಂಬಿಕೆ ಇಡೋದಿಲ್ವೋ ಆ ಮಕ್ಕಳಿಗೆ. ಈ ಮಂತ್ರಗಳ ಪಠಣೆ ಮತ್ತು ಆಫರ್ಮೇಷನ್ಗಳ ಪುನರಾವರ್ತನೆ ಅಂದರೆ ಡೈಲಿ ಹೇಳಿಸೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಭಯ ನಿವಾರಣೆ, ಒಂದೊಳ್ಳೆ ಪೀಸ್ಫುಲ್ ಮನಸ್ಸು, ಶಾಂತಿಯುತವಾದ ನೆಮ್ಮದಿಯುತವಾದ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಉಪಯುಕ್ತ ಅಂತಲೇ ಹೇಳಬಹುದು. ಪೋಷಕರು ದಿನನಿತ್ಯದ ಜೀವನದಲ್ಲಿ ಕೆಲವೇ ನಿಮಿಷಗಳನ್ನು ಮೀಸಲಿಟ್ಟು ಈ ಮಂತ್ರಗಳನ್ನ ಕಲಿಸ್ಬಿಟ್ರೆ ಅಂತಹ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಶಕ್ತಿಯ ಬುನಾದಿ ಅಂತಲೇ ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟಂಗೆ, ಒಂದು ಬೇಸ್ಮೆಂಟನ್ನು ನಾವು ಮಕ್ಕಳಿಗೆ ಹಾಕ್ಕೊಟ್ಟಾಗೆ ಅಂತಲೇ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ವಿಷಯವಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಆಗದೆ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ನಮಸ್ತೆ.